ನಮಸ್ಕಾರ ವೀಕ್ಷಕರೇ, ಎಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಬೆಂಗಳೂರಿನ ಕಾಡುಗೋಡಿ ವ್ಯಾಪ್ತಿಯ ಚಿಕ್ಕಬನಹಳ್ಳಿಯಲ್ಲಿ ದೇವಸ್ಥಾನ ಧ್ವಂಸಗೊಂಡು ಆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಪ್ರಕರಣವನ್ನು ಪ್ರಶ್ನಿಸಿದ ಆರ್ಟಿಐ ಕಾರ್ಯಕರ್ತ ಪರಮೇಶ್ ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ಎಂಬ ಆರೋಪವೂ ಕೇಳಿಬಂದಿದೆ. ದೇವಸ್ಥಾನ ತೆರವುಗೊಳಿಸಿದ್ದು ಯಾರ ಆದೇಶದ ಮೇರೆಗೆ? ರಸ್ತೆ ನಿರ್ಮಾಣಕ್ಕೆ ಅನುಮತಿ ಇತ್ತೇ? ಬೆದರಿಕೆ ಆರೋಪದ ಸತ್ಯಾಸತ್ಯತೆ ಏನು? ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಚಿಕ್ಕಬನಹಳ್ಳಿಯಲ್ಲಿ ರಾತ್ರೋರಾತ್ರಿ ದೇವಸ್ಥಾನ ಮಾಯ. ಕಿಂಗ್ಸ್ಟನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಹಾಗೂ ಗ್ರಾಮಸ್ಥರಿಂದ ಆರ್ಟಿಐ ಕಾರ್ಯಕರ್ತನಿಗೆ ಕೊಲೆ ಬೆದರಿಕೆ ಆರೋಪ. ಪೊಲೀಸ್ ಠಾಣೆಯಲ್ಲಿ ದೂರು. ಬೆಂಗಳೂರು ಪೂರ್ವ ತಾಲೂಕು ಕಾಡುಗೋಡಿ ವ್ಯಾಪ್ತಿಯ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿಕ್ಕಬನಹಳ್ಳಿ ಗ್ರಾಮದಲ್ಲಿ ಹಿಂದೂ ದೇವಸ್ಥಾನವೊಂದು ರಾತ್ರೋರಾತ್ರಿ ಧ್ವಂಸಗೊಳಿಸಿ ದೇವಸ್ಥಾನವಿದ್ದ ಜಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರಿ ಜಾಗದಲ್ಲಿದ್ದ ದೇವಸ್ಥಾನವನ್ನು ತೆರವುಗೊಳಿಸಿರುವ ವಿಚಾರವನ್ನು ಪ್ರಶ್ನಿಸಿದ ಬೆಳ್ತೂರು ಆರ್ಟಿಐ ಕಾರ್ಯಕರ್ತ ಪರಮೇಶ್ ಅವರು ಈ ಕುರಿತು ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ನಂತರ ಚಿಕ್ಕಬನಹಳ್ಳಿಯ ಗ್ರಾಮದ ಪಿಡಿಒ ನಟರಾಜ್ ಅವರು ಕಾಡುಗೋಡಿ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದಾಗ ದೂರು ಆಧರಿಸಿ ತಕ್ಷಣ ಎಫ್ಐಆರ್ ದಾಖಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಬಳಿಕ ಆರ್ಟಿಐ ಕಾರ್ಯಕರ್ತ ಪರಮೇಶ್ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳುವಂತೆ ಒತ್ತಾಯಿಸಿದ ನಂತರ ತಮ್ಮ ದೂರನ್ನು ಪೊಲೀಸರು ಸ್ವೀಕರಿಸಿದ್ದಾರೆ ಎಂದು ತಿಳಿದುಬಂದಿದೆ. ಇದರ ನಡುವೆ ದೇವಸ್ಥಾನ ಧ್ವಂಸ ಪ್ರಕರಣವನ್ನು ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಕಿಂಗ್ಸ್ಟನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥ ಜ್ಯೋತೀಶ್ವರ ನಾಯ್ಡು ಹಾಗೂ ಗ್ರಾಮದ ಇಸ್ಫಿಟ್ ಅಡ್ಡ ನಡೆಸುವ ಗೋವಿಂದ ಇವರಿಂದ ತನಗೆ ಕೊಲೆ ಬೆದರಿಕೆ ಬಂದಿದೆ ಎಂದು ಆರ್ಟಿಐ ಕಾರ್ಯಕರ್ತ ಪರಮೇಶ್ ಆರೋಪಿಸಿದ್ದಾರೆ. ಸರ್ಕಾರಿ ಜಾಗದಲ್ಲಿದ್ದ ದೇವಸ್ಥಾನವನ್ನು ಯಾವ ಅಧಿಕಾರದ ಮೇರೆಗೆ ತೆರವುಗೊಳಿಸಲಾಯಿತು? ದೇವಸ್ಥಾನ ಧ್ವಂಸಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯಲಾಗಿತ್ತೆ? ರಸ್ತೆ ನಿರ್ಮಾಣಕ್ಕಾಗಿ ಸರ್ಕಾರಿ ಜಾಗವನ್ನು ಬಳಸಲು ಕಾನೂನುಬದ್ಧ ಅನುಮತಿ ಇದೆಯೇ? ಹಾಗೂ ಆರ್ಟಿಐ ಕಾರ್ಯಕರ್ತನಿಗೆ ಬೆದರಿಕೆ ಹಾಕಿರುವ ಆರೋಪದ ಸತ್ಯಾಸತ್ಯತೆ ಏನು? ತದನಂತರ ಕೋರ್ಟ್ಗೆ ಕೂಡ ಹೋಗದಂತೆ ಬೆದರಿಕೆ ಕರೆಗಳು. ಈ ಎಲ್ಲಾ ಪ್ರಶ್ನೆಗಳಿಗೆ ಕಾಡುಗೋಡಿ ಪೊಲೀಸರು ಹಾಗೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಸ್ಪಷ್ಟ ಉತ್ತರ ನೀಡಬೇಕಾಗಿದೆ. ದೇವಸ್ಥಾನ ಧ್ವಂಸ ಹಾಗೂ ಬೆದರಿಕೆ ಆರೋಪಗಳು ತನಿಖೆಯಿಂದ ಸಾಬೀತಾಗಬೇಕಿದ್ದು, ಆರೋಪಿತ ವ್ಯಕ್ತಿಗಳ ಪ್ರತಿಕ್ರಿಯೆ ಲಭ್ಯವಾದಲ್ಲಿ ಅದನ್ನು ಪ್ರಕಟಿಸಲಾಗುವುದು. ಎಬಿ ನ್ಯೂಸ್ ಕನ್ನಡ ನ್ಯೂಸ್, ಸತ್ಯದ ಬೆನ್ನಿಗೆ ಜನರ ಧ್ವನಿಯಾಗಿ. ಇದಾಗಿತ್ತು ಈ ಕ್ಷಣದ ಎಬಿ ನ್ಯೂಸ್ ಕನ್ನಡ. ನಮಸ್ಕಾರ.